ಶ್ರೀರಾಮ ಉತ್ಸವ ಸಮಿತಿ ಮತ್ತು ಹಿಂದೂ ಜಾಗರಣ ವೇದಿಕೆ ವತಿಯಿಂದ ರಾಮನವಮಿ ಪ್ರಯುಕ್ತ ಬುಧವಾರ ರಾತ್ರಿ ಪಟ್ಟಣದಲ್ಲಿ ಬೃಹತ್ ಶೋಭಾಯಾತ್ರೆ ನಡೆಯಿತು. ಶ್ರೀರಾಮ ವಿಗ್ರಹವನ್ನು ಅಲಂಕೃತ ಮಂಟಪದಲ್ಲಿ ಕುಳ್ಳಿರಿಸಿ ವಿವಿಧ ಭಾಗಗಳಿಂದ ಆಗಮಿಸಿದ ವಿದ್ಯುತ್ ಅಲಂಕೃತ ಮಂಟಪಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಜಾನಪದ ಕಲಾ ತಂಡಗಳ ನೃತ್ಯ ನೋಡುಗರನ್ನು ಆಕರ್ಷಿಸಿದವು. ಭಕ್ತಾದಿಗಳು ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ಪಟಾಕಿ ಸಿಡಿಮದ್ದು ಪ್ರದರ್ಶನ ನಡೆಯಿತು. ವಿವಿಧ ಸ್ಥಳಗಳಲ್ಲಿ ಪಾನಕ, ಮಜ್ಜಿಗೆ ವಿತರಿಸಲಾಯಿತು. ಆಂಜನೇಯ ದೇವಾಲಯ ಹಾಗೂ ರಾಮ ಮಂದಿರದಲ್ಲಿ ವಿಶೇಷ ಪೂಜೆ, ಪ್ರಸಾದ ವಿನಿಯೋಗ ನಡೆಯಿತು. ಸಂಜೆ 6 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೂ ವಿವಿಧ ಸಂಘಟನೆಯ ರಾಮನ 10 ಅಲಂಕೃತ ಮಂಟಪಗಳು ನಗರದ ಮುಖ್ಯ ರಸ್ತೆಗಳಲ್ಲಿ ಸಾಗಿ ಬಂದವು. ಇವುಗಳ ನಡುವೆ ಮಕ್ಕಳ ಜನಪದ ನೃತ್ಯ, ಕುದುರೆ ಕುಣಿತ ಹೀಗೆ ವಿಧ ವಿಧದ ಕಲಾ ತಂಡಗಳೊಂದಿಗೆ ರಾಮ ಭಕ್ತರ ಹರ್ಷ ಮುಗಿಲು ಮುಟ್ಟಿತು. ಆಂಜನೇಯ ದೇವಸ್ಥಾನದ ಅಧ್ಯಕ್ಷರು ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು. ಈ ದೇವಸ್ಥಾನ 1942ರಲ್ಲಿ ಇಲ್ಲಿ ಎಲ್ಲಿ ವಿಗ್ರಹ ಸಿಕ್ತು ಅಲ್ಲಿನೇ ಅಂದಿನ ಕೆಲವು ಪ್ರಮುಖರು ಒಂದು ದೇವಸ್ಥಾನ ಕಟ್ಟಿ ಈಗಿರುವ ದೇವಸ್ಥಾನ, ಹಿಂದೆ ಇರುವ ದೇವಸ್ಥಾನ ಸ್ಥಾಪಿಸಿದರು. ಅಲ್ಲಿಂದ ಪ್ರತಿ ವರ್ಷವೂ ರಾಮನವಮಿ ನಡ್ಕೊಂಡ್ಬರ್ತಾ ಇದೆ. ಅಕ್ಕಪಕ್ಕದ ಊರವರು ಎಲ್ಲ ಸೇರಿಕೊಂಡು ಟ್ಯಾಬ್ಲೋಗಳನ್ನು ಮಾಡಿಕೊಂಡು ಸ್ವಲ್ಪ ಅದ್ಧೂರಿಯಾಗಿ ಮಾಡ್ತಾಯಿದ್ದಾರೆ. ರಾಮನವಮಿ ಇದೇ ವರ್ಷ ಅಯೋಧ್ಯೆಯಲ್ಲೂ ಸಹ ರಾಮ ಉದ್ಘಾಟನೆ ಆಗಿರೋದ್ರಿಂದ ಈ ಸಲ ಇನ್ನೂ ಸ್ವಲ್ಪ ಉತ್ಸವ ಜಾಸ್ತಿನೇ ಅನ್ಸುತ್ತೆ ಮನುಷ್ಯರ ಭಾವದಲ್ಲಿ. ಇಲ್ಲಂತೂ ಯಾವಾಗಲೂ ವರ್ಷವೂ ತುಂಬ ಅದ್ಧೂರಿಯಾಗಿ ರಾಮನವಮಿನ ಆಚರಿಸ್ಕೊಂಡು ಬಂದಿದ್ದಾರೆ. ನಾವು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಸಂಜೆ ಆಗೋದನ್ನ ರೋಡಲ್ಲೆಲ್ಲ ಮೆರವಣಿಗೆ, ಟ್ಯಾಬ್ಲೋಗಳು ಅದನ್ನೆಲ್ಲ ಬೇರೆ ಬೇರೆ ಕಡೆ ಹಳ್ಳಿಗಳಿಂದ ಸೇರುತ್ತೆ ಅಂತ ಗೊತ್ತಾಗಿದೆ. ಎಲ್ಲನೂ ನೋಡೋ ಖುಷಿಯಲ್ಲಿ ನಾವು ಸಹ ಉತ್ಸಾಹದಿಂದ ಕಾಯ್ತಾ ಇದ್ದೀವಿ. ರಾಮನವಮಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಈ ವರ್ಷದ ವಿಶೇಷ ನಮಗೇನು ಅಂದರೆ, ಏನು 500 ವರ್ಷಗಳ ಕನಸಿತ್ತು ಅದು ಇವತ್ತು ನನಸಾಗಿದೆ. ನಮಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಿದೆ. ಆ ಒಂದು ಉದ್ದೇಶ ಇಟ್ಕೊಂಡು ಹಲವಾರು ವರ್ಷಗಳಿಂದ ಹಿಂದೂ ಜಾಗರಣ ವೇದಿಕೆ ನೇತೃತ್ವದಲ್ಲಿ ಮತ್ತು ನಮ್ಮ ಆಂಜನೇಯ ದೇವಾಲಯ ಸಮಿತಿಯಿಂದ ಅದ್ಧೂರಿ ರಾಮನವಮಿ ಮಾಡ್ತಾ ಬರ್ತಿದ್ವಿ. ಅದೇ ರೀತಿ ಇವತ್ತು ಕೂಡ ಅದು ಯಶಸ್ವಿಯಾಗಿ ನಡೆಯುತ್ತದೆ. ಹಲವಾರು ಕಲಾ ತಂಡಗಳೊಂದಿಗೆ ತೋಳು ಶೆಟ್ಟಳಿ, ಸುಗ್ಗಿ ಕುಣಿತ ಇರ್ಬೋದು, ಅನಂತರ ಕೇರಳದ ಪ್ರಖ್ಯಾತ ಒಂದು ತಂಡ ಬಂದಿದೆ ಮತ್ತು ಕಲ್ಲಡ್ಕದಿಂದ ಒಂದು ತಂಡ ಬಂದಿದೆ ಹಾಗೂ ಹಲವಾರು ಭಾಗಗಳಿಂದ ಇವತ್ತು
ನಮಗೆ ಇಲ್ಲಿ ಕಲಾ ತಂಡಗಳು ಬರ್ತವೆ. ಇಡೀ ಹಳ್ಳಿಯಿಂದ ಗ್ರಾಮದಿಂದ ಇದು ಜನ ಆಗಮಿಸ್ತಾರೆ ಈ ಕಾರ್ಯಕ್ರಮಕ್ಕೆ. ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ನಾನು ಎಲ್ಲರಿಗೂ ಶುಭಾಶಯ ಕೋರುತ್ತಾ ಇನ್ನೊಮ್ಮೆ